ಓಂ ಯಾವುದೀಗ ಪೂರ್ಣಾನಂದ ಜ್ಞಾನಶಕ್ತಿ ರೂಪಂ ನಿತ್ಯಂ ಅವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಈಗ ನಿವೃತ್ತೇ ಸರ್ವ ದುಃಖಾನಾಂ ಈಶಾನ್ಯ ಅದೆಲ್ಲ ಆಗಿತ್ತು. ಈಗ ಮುಂದೆ ಕಾರ್ಯಕಸ್ತು ಸೌರ್ಯೇನ ಸಿದ್ಧತಃ ಕಾರ್ಯಕಾರಣ ಬಂಧಸ್ಯ ತದಧೀನತ್ವತೋ ವಿಭು. ಇಲ್ಲಿ ನೋಡೋದಕ್ಕೆ ಏನನ್ಸುತ್ತೆ ಗೊತ್ತಾ? ವಿಶ್ವ ತೈಜಸ್ಸರು ಕಾರ್ಯಕಾರಣದ ಬದ್ಧರಾಗಿದ್ದಾರೆ ಅಂತ ಬಂತು. ಕಾರ್ಯಕಾರಣ ಬದ್ಧೌತೌ ವಿಶ್ವೇತೆ ವಿಶ್ವ ತೈಜಸ್ಸವು. ಈ ಪದ ಎಷ್ಟು ಡೇಂಜರ್ ಇದೆ. ಕಾರ್ಯಕಾರಣದಿಂದ ಬದ್ಧರಾಗಿದ್ದಾರೆ ಯಾರು? ವಿಶ್ವ ತೈಜಸ್ಸರು ಅಲ್ಲ. ಬದ್ಧರಂದ್ರೆ ಅವರು ಇನ್ವಾಲ್ಡ್ ಅಂತ ಅವರೇ ಬಂಧದಾಗಾಯ್ತು. ಅವರು ಬದ್ಧರಾಗಿಲ್ಲ. ಗೊತ್ತಾಯ್ತಾ? ಅವರಿಂದ ನಾವು ಬದ್ಧರಾಗಿದ್ದೇವೆ. ಗೊತ್ತಾಯ್ತಾ? ಅಲ್ಲಿ ಅಪಾರ್ಥ ಆಗ್ತಿತ್ತು. ಉಳಿದವರು ಅರ್ಥ ಮಾಡಿ ದೇವರು ಬದ್ಧ ಅಂತ ಆಗಿಬಿಡತ್ತ. ಅಲ್ಲ, ಪ್ರಾಜ್ಞ ಕಾರಣಬದ್ಧಸ್ತು ದೌತು ತುರ್ಯೇಸ್ಯ ಸಿದ್ಧತಃ. ಇವ್ಯಾವುದು ತುರ್ಯದಲ್ಲಿ ಯಾವುದು ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಹೇಳ್ತಾರೆ. ಹಾಗಲ್ಲ, ಕಾರ್ಯಕಾರಣ ಬಂಧಸ್ಯ ತದಧೀನತ್ವತೋ ವಿಹು. ಕಾರ್ಯಕಾರಣಗಳು ಪದ ಕೈಲಿರೋದು ದೇವರು ಏನಂತ ಕರೀತಾರೆ? ದುಃಖಿ ಅಂತ ಕರೆದ್ರೆ ಹಾಗೆ. ದುಃಖಿ ಅಂದರೆ ದುಃಖಿ ಅಲ್ಲ, ದುಃಖ ಸ್ವಾಮಿ. ಇಲ್ಲಿ ಬಂಧ ಸ್ವಾಮಿ ಅಂತ ಅರ್ಥ ಮಾಡ್ಬೇಕು. ಅವ್ರದ್ದು ಏನು ಮಾಡಿಕೊಡೋದು? ಬಂಧ ಅಂತ ಅರ್ಥ ಮಾಡಿಕೊಡೋದು. ಹೇಳಿದೆ ಹೌದು. ಇದು ಇಲ್ಲೇ ಬರುತ್ತೆ. ವಿಶ್ವಾದಿ ರೂಪೋ ಇದನ್ನೇ ರಾಯರು ಕೋಟ್ ಮಾಡಿದ್ರು. ಇಲ್ಲಿ ವಾಕ್ಯನ ಇದೆ, ಮುಂದೆ ಬರುತ್ತೆ. ವಿಶ್ವಾದಿ ರೂಪೋ ಭಗವಾನ್ ಬದ್ಧ ಇತ್ಯುಚ್ಯತೆ ಶ್ರುತೌ ಸಬದ್ಧ ಸ ದುಃಖಿ ಸ ಬಂಧಯತಿ ಸ ದುಃಖಯತಿ. ನೋಡಿ, ಈಗ ಸಬದ್ಧ ಸ ದುಃಖಿ ಸ ಬಂಧಯತಿ. ಬಂಧ ಅಂದ್ರೇನು? ಬಂಧಯತಿ ಅಂತ ಅರ್ಥ. ದುಃಖಿ ಅಂದ್ರೇನು? ದುಃಖಯತಿ ಅಂತ ಅರ್ಥ. ಗೊತ್ತಾಯ್ತಾ? ಸ ಜೀವ ಸ ಪ್ರಕೃತಿ. ಬದ್ಧರಾಗೋದೆಲ್ಲ ಜೀವರು. ಜನಯತಿ ಬಂಧನ ಮಾಡೋದು ಪ್ರಕೃತಿ. ನಿಯಾಮಕ ಪರಮಾತ್ಮ. ಜನಯತಿ ಸ ಪ್ರಕರೋತಿ ಚ. ಸೊ ಅವರಹ ಸೊ ಅನಿತ್ಯ ಸೊ ಅವರಯತಿ ಸೊ ಅನಿತ್ಯಯತಿ. ದೇವರನ್ನು ಅವರ ಅಂತ ಕರೀತಾರೆ. ಕಡಿಮೆಯವನಲ್ಲ, ಕಡಿಮೆ ಮಾಡುವವನು. ಯೋಗ್ಯತೆ ಇದ್ದವನ್ನು ಕಡಿಮೆ ಮಾಡಬಹುದು. ಅವರಯತಿ ಅನಿತ್ಯಯತಿ. ದೇವರ ಅನಿತ್ಯ ಅಲ್ಲ, ಅನಿತ್ಯಯತಿ. ಅನಿತ್ಯವನ್ನಾಗಿ ಮಾಡ್ತಾನೆ ಬೇಕಾದ್ರೆ. ಇದು ದೇವರ ಶಕ್ತಿ. ಇದು ಕೌಶಾರವ ಶ್ರುತಿ. ವಿಷ್ಣೋರ್ಗುಣೋಕ್ತಿ ಪರತ ಮಮ ನಿತ್ಯಂ ಸುರೇಶ್ವರಾಹ ತದರ್ಥಮನ್ಯದ್ ವಚನಂ ಅತಸ್ತಸ್ಯ ವಿರೋಧೀಯತೆ. ಯಾಕೆ ಅರ್ಥ ಮಾಡಬೇಕು ಅಂದರೆ ಒಂದು ನೆನ್ಪಿಟ್ಕೋಬೇಕು. ಶಾಸ್ತ್ರ ಆದಮೇಲೆ ಏನು ಹೇಳುತ್ತದೋ? ದೇವ್ರ ಗುಣ ಹೇಳುತ್ತೆ. ಇದು ಬದ್ಧ ಅಂತ ಹಾಗೆ ಅರ್ಥ ಮಾಡಿದ್ರೆ ದೋಷ ಆಗಿಬಿಡುತ್ತೆ. ಅದರಿಂದ ಒಂದು ನೆನ್ಪಿಟ್ಕೊಂಡ್ಬಿಡ್ಬೇಕು. ದೇವರಿಗೆ ದೋಷಾದಿಗಳು ಬರ್ತಕ್ಕಂಥ ವಾಕ್ಯ ಏನಾದ್ರು ಕಂಡ್ರೆ ಅರ್ಥ ಬೇರೆ ಇದೆ ಅಂತ ತಿಳ್ಕೊಬೇಕು. ಯಾರೋ ಹೇಳಿದರೆ ತಪ್ಪು ಹೇಳ್ತಾನೆ ಹೇಳ್ಬೇಕು. ಇದು ತಪ್ಪು ಹೇಳ್ತಾನೆ ಹೇಳಬಾರ್ದು. ಶಾಸ್ತ್ರ ನಮಗೆ ಅರ್ಥ ಗೊತ್ತಿಲ್ಲ ಅಂತ ಹೇಳಬೇಕು. ತನ್ಮಮಾರ್ಥೋ ನಹಿ ಕ್ವಾಪಿ ಸಾಹಂ ತತ್ಸರಣ ಸದಾ ಸರಸ್ವತಿ ಇತಿ ಸಂಪ್ರೋಕ್ತ ತಸ್ಮಾಜ್ಞೇಯ ಹರೇರ್ಗುಣ ಇತಿ ಮಹೋಪನಿಷದಿ. ಇವೆಲ್ಲ ದೃಷ್ಟಾಂತ ಹಾಕೊಡ್ತಾರೆ ನೋಡಿ. ಸರಸ್ವತಿ ಅಂತ ಕರೀತಾರೆ. ಸರಸ್ವತಿ ಅಂದರೆ ನದಿ. ಸರಸ್ವತಿ ಅಂದರೆ ನದಿ. ಏನಪ್ಪ ಅದು? ಒಂದು ಕಾನ್ಸೆಪ್ಟ್. ಅದಕ್ಕೆ ಏನಾದರೂ ಮಾಡಿ. ಹರಿಯುತ್ತೆ ಅಂದರೆ ಏನರ್ಥ? ಒಂದು ಡೌನ್ಲೋಡ್ ಸರಿಯುತ್ತೆ, ಎರಡು ಸಮುದ್ರ ಸೇರುತ್ತೆ. ಮೇಲಕ್ಕೆ ಹರಿಯುತ್ತೆ ಅಂತ ಯಾರು ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹರಿಯುತ್ತೆ, ಡೌನ್ವರ್ಡ್ಸ್ ಸೇರುತ್ತೆ, ಸಮುದ್ರ, ಎರಡು ಗ್ಯಾರಂಟಿ. ಅದಕ್ಕೆ ಸರಸ್ವತಿ ನದಿಗೆ ಅರ್ಥ. ಸರಸ್ವತಿ ಅಂದರೆ ಶಾಸ್ತ್ರ. ಶಾಸ್ತ್ರಕ್ಕೆ ಎರಡು. ಒಂದೇನದು? ದೇವ್ರ ಗುಣನೇ ಹೇಳಬೇಕು. ಬೇರೆ ಹೇಳೋಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ನಿಯಮ ಮಾಡ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ, ಯಾವ ಸಮಸ್ಯೆ ಬರೋದಿಲ್ಲ. ಬೆಟ್ಟ ಅಂತಷ್ಟು ಎತ್ತರ ಇರಲೇಬೇಕಲ್ಲ. ಬೆಟ್ಟ ಅಂತ ಯಾಕೆ ಇರುತ್ತೆ? ಮಿನಿಮಮ್ ಕೂಡ ಎತ್ತರ ಇರಬೇಕು. ಆ ಅರ್ಥದಲ್ಲಿ ದೇವ್ರ ಗುಣ ಹೇಳಿದರೆ ಶಾಸ್ತ್ರ, ಇಲ್ಲದವ್ರೆ ಶಾಸ್ತ್ರ ಅಲ್ಲ. ಇದು ಪ್ರಿನ್ಸಿಪಲ್. ಇದು ಅರ್ಥ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಮಧ್ಯೆ ಸೇರಿಸ್ಬಿಡ್ತಾರೆ. ಅದೆಲ್ಲ ಒಂದು ಕಡೆ ಸೇರಿಸ್ಕೊಂಡ್ಬಿಟ್ಟಾಗ ಗೈಡ್ಲೈನ್ಸ್ ಆಗುತ್ತೆ. ಸರಸ್ವತಿ ಇತಿ ಸಂಪ್ರೋಕ್ತ ತಸ್ಮಾತ್ ಜ್ಞೇಯ. ಅದು ಸರಸ್ವತಿ ಅನ್ನೋ ಪದ ಉಪಯೋಗಿಸೋದಕ್ಕೆ ಅರ್ಥ ಇದೆ ಅಂತ ಅರ್ಥ. ಶಾಸ್ತ್ರವನ್ನು ಸರಸ್ವತಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅಕ್ಷರ ಅಂತ ಕರೆದು. ಅಕ್ಷರ ವರ್ಣಗಳು ಏನರ್ಥ? ಅದಕ್ಕೆ ಅಕ್ಷರ ಪರಮಾತ್ಮನೇ ಹೇಳ್ತಾ ಇವೆ ಅಂತ ಅರ್ಥ. ಹೆಸರೇ ಅಕ್ಷರ. ಬೋರ್ಡ್ ಹಾಕಬೇಕು, ಹೋಗಲೇಬೇಕಲ್ಲ ನನಗೆ. ಇವೆಲ್ಲ ತಿಳ್ಕೊಂಡಾಗ ಹೆಸರಲ್ಲೇ ಉತ್ತರ ಇದೆ. ಸರಸ್ವತಿ ಶಬ್ದಕ್ಕೆ ನದಿ ಅಂತ ಅರ್ಥ ಹೇಗಿದೆಯೋ ಶಾಸ್ತ್ರಕ್ಕೆ ಸರಸ್ವತಿ ಅಂತಿದ್ರೆ ಅರ್ಥ ಹೀಗೆ ಮಾಡಬೇಕು. ಇತಿ ಮಹೋಪನಿಷದಿ ಕೋಟ್ ಮಾಡ್ತಾರೆ. ಯಾವುದಕ್ಕೆ? ಸರಸ್ವತಿ ಅನ್ನೋ ಪದ ಎರಡಕ್ಕೆ ಅಪ್ಲೈ ಆಗುತ್ತೆ. ಗಂಗಾ ಅಂದರೆ ತಕ್ಷಣ ಶಾಸ್ತ್ರ ಅಂತ ಅರ್ಥ ಆಗೋದಿಲ್ಲ.
ಯಾವ ವಿದ್ಯೆಗೆ ಏನಂತಾರೆ ಸರಸ್ವತಿ ಅಂತ ಕರೆಯೋದಿಲ್ಲ, ಪಾವಿತ್ರ್ಯಕ್ಕೆ ಅದು ಕರೀತಾರೆ. ವಿದ್ಯೆ ಅಂದರೆ ಸರಸ್ವತಿನೇ. ಸರಸ್ವತಿ ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಪುಸ್ತಕ ತಾನೇ ಇಡೋದು, ಗೊತ್ತಾಯ್ತಾ? ಆ ಥರ ಅಲ್ಲಿಗೆ ನಾಳೆ ಒಂದು ಇನ್ನೂ ತುಂಬ ಇದೆ. ಇದು ಬೇರೆಯವರೆಲ್ಲ ಏನು ಅರ್ಥ ಮಾಡಿದ್ದಾರೆ ಓದಿ ಗೊತ್ತಾಗುತ್ತೆ ಎಷ್ಟು ಡಿಫರೆನ್ಸ್ ಇದೆ ಅಂತೇಳಿ. ಸರಸ್ವತಿ ತೀರ್ಥದಲ್ಲಿ ಸರ್ವಶ್ರೇಷ್ಠ ಅದು.